ಹಲೋ, ವೆಲ್ಕಮ್ ಟು ಮೈ ಶಾಬಿ ಕಾರ್ನರ್. ಈ ವಿಡಿಯೋ ಉತ್ತರಹಳ್ಳಿನಲ್ಲಿ ಇರುವಂಥ ಥೈಮ್ ಆ್ಯಂಡ್ ವಿಸ್ಕ್. ನಾನು ಆ್ಯಕ್ಚುಲಿ ಔಟ್ಸೈಡ್ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಅಂತ ಅಂದ್ಕೊಂಡು ಹೋಗಿದ್ದೆ. ನಾನು ನಾರ್ಮಲಾಗಿ ಆ ಕಡೆ ಸೈಡ್ ಓಡಾಡಬೇಕಾದ್ರೆ ನೋಡ್ತಾ ಇದ್ದೆ. ಅನ್ಲಕ್ಕಿಲಿ ನಾವು ಹೋಗಿದ್ದೇನೆ ಹೊರಗಡೆನೂ ರಿಪೇರ್ ನಡೀತಾ ಇತ್ತು. ಸೊ ಎಲ್ಲ ಸರ್ವಿಸ್ ಒಳಗಡೆ ಮಾತ್ರ ಸಿಗುತ್ತೆ, ಡೈನಿಂಗ್ ಸರ್ವಿಸ್ ಅನ್ನೋದಕ್ಕೆ ಒಳಗಡೆನೇ ಕೊಡಬೇಕಾಯಿತು. ಸೊ ಹೋದ್ಮೇಲೆ ಇಂಡಿಯನ್ಸ್ ವೈಸ್ ಓಕೆ, ಸ್ಟಾಫ್ ಎಲ್ಲನೂ ಚೆನ್ನಾಗಿದ್ದರು. ಇನ್ ದ ಸೆನ್ಸ್ ಏನು ಬೇಕು ಎತ್ತ ಅಂತೆಲ್ಲ ನೀಟಾಗಿ ಕೇಳ್ತಾಯಿದ್ರು. ಸ್ಮೈಲಿಂಗ್ ಫೇಸಸಲ್ಲೇ ಎಲ್ಲವೂ ಆ್ಯಕ್ಸೆಪ್ಟ್ ಮಾಡ್ತಾಯಿದ್ರು ಪಾಪ. ಬಟ್ ನನಗೆ ಇಲ್ಲಿ ಸರ್ವಿಸ್ ಚೆನ್ನಾಗಿತ್ತು, ಬಟ್ ಫುಡ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾನು ಜಯನಗರ್ ಥೈಮ್ ಆ್ಯಂಡ್ ವಿಸ್ಕ್ ವೀಡಿಯೋ ಮಾಡಿದ್ದೆ. ಸೊ ಆಲ್ಮೋಸ್ಟ್ 1-2 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ. ಹುಡುಕಿದ್ರೆ ಸಿಗ್ಬೋದು ನನ್ನ ಚಾನಲನ್ನೇ. ಬಟ್ ಏನು ಅಂದರೆ ಅಲ್ಲಿ ಇರುವಷ್ಟು ಟೇಸ್ಟ್ ನನಗೆ ಇಲ್ಲಿ ಅಷ್ಟು ಸಿಗಲಿಲ್ಲ, ಚೆನ್ನಾಗಿ ಅನಿಸಿಲ್ಲ, ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಸೊ ಜಯನಗರ್ ಬ್ರಾಂಚ್ ಅಲ್ಲಿ ತಿಂದಿರೋ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಿ ಇಲ್ಲಿ ಹತ್ರನೇ ಇದೆಯಲ್ಲ ಅಂತ ಬಂದಿದ್ವಿ. ಬಟ್ ನನಗೆ ಅಷ್ಟು ಟೇಸ್ಟ್ ಮ್ಯಾಚ್ ಅನಿಸ್ಲಿಲ್ಲ. ಸೊ ಅಲ್ಲಿ ತಿಂದಿರೋ ಐಟಮ್ಸ್ ಇಲ್ಲಿ ನೋಡಿದರೆ ಅಷ್ಟು ಅನಿಸ್ಲಿಲ್ಲ ನನಗೆ. ಬಟ್ ಸ್ಟಿಲ್ ಓಕೆ. ಸೊ ಐಟಮ್ಸ್ ಲೈಕ್ ಎಲ್ಲನೂ ಅರೌಂಡ್ 500 ಆ ರೇಂಜಲ್ಲಿ ಬರುತ್ತೆ. ನೀವೇನಾದರೂ ಒಂದು 4-5 ಜನ ಸೇರಿ ಹೋಗ್ತಾ ಇದ್ದೀರಿ, ಎಲ್ಲ ಐಟಮು ಅಲ್ಲಲ್ಲಿ ಟಚ್ ಮಾಡ್ಕೊಂಡು ಬರಬೇಕು ಅಂದರೆ ಅರೌಂಡ್ ಒಂದು 2000-3000 ಸಿಗಬಹುದು. ಸೊ ನಾವು ಹೋಗಿರೋದು 2 adults 2 kids. ಸೊ ಇಷ್ಟಕ್ಕೆ ನಮಗೆ 3000 ಸಮಥಿಂಗ್ ಏನೋ ಚೇಂಜ್ ಬಿಲ್ ಆಗಿತ್ತು. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರ ಹೋಗಬಹುದು. ಸೊ ಬಜೆಟ್ ಆಪ್ಷನ್ ಅಂದರೆ ಇದು ನೋ. ಸೊ ಸ್ವಲ್ಪ ದುಡ್ಡು ಖರ್ಚು ಮಾಡೋಕ್ಕೆ ಓಕೆ ಅಂದ್ಕೊಂಡವ್ರು ಆರಾಮಾಗಿ ಹೋಗ್ಬೋದು. ಆರ್ ಎಲ್ಸ್ ನಾನು ತೋರಿಸಿರೋ ವೀಡಿಯೋಸಲ್ಲಿ ಕೆಲವು ಹೋಟೆಲ್ಸ್ ಚೆನ್ನಾಗಿದೆ, ಅದರಲ್ಲೂ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಈ ಮೊಯಿಟೋ ಏನಂತಾರೆ, ಎರಡೂ ಇಷ್ಟ ಆಯಿತು. ಈ ಮೊಯಿಟೋಸ್ ಗ್ವಾವಾ ಚಿಲ್ಲಿ ಆ್ಯಂಡ್ ಇನ್ನೊಂದು ಲಿಚ್ಚಿದು. ಸೊ ನೆಕ್ಸ್ಟ್ ಪಿಜ್ಜಾ. ಸೊ ಚಾರ್ಕೋಲ್ದು ಏನು ಕೊಡ್ತಾರೆ ಇಲ್ಲ. ಸೊ ಓವರ್ ಆಲ್ ಓಕೆ, ನಾಟ್ ಗ್ರೇಟ್, ನಾಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್.